ಇನ್ನು 2G ಹಗರಣ ಸಂಬಂಧ ಸುಪ್ರೀಂ ಕೋರ್ಟ್ ನೀಡಿರುವ ಮಹತ್ವದ ತೀರ್ಪಿನ ಹಿನ್ನೆಲೆಯಲ್ಲಿ ಗೃಹ ಸಚಿವ ಚಿದಂಬರಂ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್ ಆಗ್ರಹಪಡಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು ಸಿಬಿಐ ಕೋರ್ಟ್ ತೀರ್ಪು ಬರುವವರೆಗೂ ಚಿದಂಬರಂ ತಮ್ಮ ಸ್ಥಾನವನ್ನು ತೊರೆಯಬೇಕು ಅಂತ ಒತ್ತಾಯಿಸಿದರು. ಈ ಬಗ್ಗೆ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮೌನ ಮುರಿಯಬೇಕು ಎಂದ ಅವರು ಹಗರಣದಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪಾತ್ರ ಕೂಡ ಇದೆ, ಹೀಗಾಗಿ ಪ್ರಧಾನಿ ಮನಮೋಹನ್ ಸಿಂಗ್ ಇದರ ಹೊಣೆ ಹೊರಬೇಕು ಅಂತ ಹೇಳಿ ಆಗ್ರಹಿಸಿದರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನವದೆಹಲಿಯಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಟ್ಟಾರೆ ಈ ಪ್ರಕರಣ ಮತ್ತು ಸುಪ್ರೀಂ ಕೋರ್ಟ್ನ ಇವತ್ತಿನ ಮಹತ್ವದ ತೀರ್ಪು ಗಮನಿಸ್ತಾ ಇದ್ದರೆ ಯುಪಿಎ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟನ, ಜೊತೆಗೆ ಚಿದಂಬರಂ ಅವರ ಹುದ್ದೆಗೆ ಏನಾದರೂ ಧಕ್ಕೆ ಬರಬಹುದಾ ಸಿಬಿಐ ಕೋರ್ಟ್ ತೀರ್ಪಿನ ನಂತರ? ಹಮೀದ್, ಚಿದಂಬರಂ ಅವರ ಹುದ್ದೆಗೆ ಧಕ್ಕೆ ಬರುತ್ತದೋ ಇಲ್ವೋ ಅಂತಕ್ಕಂಥದ್ದು, ಅವರು ಸಂಕಷ್ಟದಲ್ಲಿದ್ದಾರೋ ಇಲ್ವೋ ಅಂತಕ್ಕಂಥದ್ದು ಫೆಬ್ರವರಿ 4ರ ಸಿಬಿಐ ವಿಶೇಷ ನ್ಯಾಯಾಲಯದ ತೀರ್ಪಿನಲ್ಲಿ ಸ್ಪಷ್ಟವಾಗಲಿದೆ. ಯಾಕಂದರೆ ಸಿಬಿಐ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ OP ಸೈನಿ ಫೆಬ್ರವರಿ 4ರಂದು ಚಿದಂಬರಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶ ನೀಡುವುದರ ಕುರಿತು ಅಂತಿಮ ತೀರ್ಪನ್ನು ಪ್ರಕಟಿಸಲಿದ್ದಾರೆ. ಇವತ್ತು ಸಿಬಿಐ ಕೂಡ ಸ್ಪಷ್ಟವಾಗಿ ಹೇಳಿದೆ, ಇದನ್ನು ಟ್ರಯಲ್ ಕೋರ್ಟ್ ಡಿಸೈಡ್ ಮಾಡುತ್ತೆ ಅಂತಕ್ಕಂಥದ್ದು. ಟ್ರಯಲ್ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ಪೂರ್ಣಗೊಂಡಿದೆ, ತೀರ್ಪು ಮಾತ್ರ ಬಾಕಿ ಇದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು UPA ಸರ್ಕಾರ ಸಂಕಷ್ಟದಲ್ಲಿದೆಯೋ ಇಲ್ಲವೋ ಅಂತಕ್ಕಂಥದ್ದು. ಪ್ರಾಯಶಃ ರಾಜಕೀಯವಾಗಿ ಸಂಕಷ್ಟದಲ್ಲಿ ತಕ್ಷಣಕ್ಕೆ ಕಾಣ್ತಾ ಇಲ್ಲ, ಆದರೆ ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪೇನಿದೆ UPA ಸರ್ಕಾರದ ಕ್ರೆಡಿಬಿಲಿಟಿಯನ್ನು, ಅದರ ವಿಶ್ವಾಸಾರ್ಹತೆಯನ್ನು ಇನ್ನಷ್ಟು ಕೆಳಗಿಳಿಸಿದೆ ಅಂತಕ್ಕಂಥದ್ದು ಸ್ಪಷ್ಟ. ಇಡೀ 2007ನಿಂದ ಪ್ರಾರಂಭವಾಗಿರ್ತಕ್ಕಂಥ ಪ್ರಕ್ರಿಯೆಗಳ ಬಗ್ಗೆ 2009ರ ಚಳಿಗಾಲದ ಅಧಿವೇಶನದವರೆಗೂ ಕೂಡ ಸಾಕಷ್ಟು ಟೀಕೆಗಳು ಕೇಳಿಬಂದು, ಆದರೆ ಸ್ವತಃ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್, ತಮಗೆ ನೆನಪಿರ್ಬೋದು ಹಮೀದ್, ರಾಜ್ಯಸಭೆಯಲ್ಲಿ ನಿಂತು ರಾಜಾ ಅವರನ್ನು ಪ್ರಧಾನಮಂತ್ರಿ ಸಮರ್ಥಿಸಿಕೊಂಡಿದ್ರು. ನಂತರ ತಮ್ಮ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ರಾಜಾ ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ರೆವಿನ್ಯೂ ಲಾಸ್ ನಡೆದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದರು. ಆದರೆ ಸುಪ್ರೀಂ ಕೋರ್ಟ್ನ ಇವತ್ತಿನ ಆದೇಶ ಇವೆಲ್ಲವೂ ತಪ್ಪು ನಿರ್ಧಾರವಾಗಿದ್ವು, ದೋಷಪೂರಿತವಾಗಿದ್ವು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದೆ. ಅಷ್ಟರ ಮಟ್ಟಿಗೆ UPAನ ವಿಶ್ವಾಸಾರ್ಹತೆಯಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಒಂದು ಕಳಂಕ ಮೂಡಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಬಹುದು. ಇನ್ನು ಪ್ರಶಾಂತ್, ಇನ್ನೊಂದು ಪ್ರಮುಖವಾಗಿ ಸುಮಾರು 21 ಕಂಪನಿಗಳ ಲೈಸೆನ್ಸ್ ರದ್ದಾಗಿದೆ, ಜೊತೆಗೆ 6 ಕಂಪನಿಗಳಿಗೆ ದಂಡ ವಿಧಿಸಿದೆ. ತಲಾ 5 ಕೋಟಿ 3 ಕಂಪನಿಗಳಿಗೆ, 50 ಲಕ್ಷ 3 ಕಂಪನಿಗಳಿಗೆ. ಈ ಕಂಪನಿಗಳ ಈಗ ಈ ರದ್ದುಗೊಳಿಸೋದ್ರಿಂದ ಗ್ರಾಹಕರಿಗೆ ಇದರದ್ದು ಏನಾದರೂ ತಕ್ಷಣಕ್ಕೆ ಸಮಸ್ಯೆ ಇದೆಯಾ, ಅಥವಾ ಕಂಪನಿಗಳೇನಾದರೂ ಮೇಲ್ಮನವಿ ಸಲ್ಲಿಸ್ತಾ ಇದೆಯಾ ಸುಪ್ರೀಂ ಕೋರ್ಟ್ಗೆ? ಕಂಪನಿಗಳು ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬಹುದು, ಆ ರೀತಿಯಾಗಿರ್ತಕ್ಕಂಥ ವಿಕಲ್ಪವೂ ಕೂಡ ಇದೆ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಈವರೆಗೆ ಗಳಿಸಿರ್ತಕ್ಕಂಥ 2008ರಲ್ಲಿ ಏನು ಲೈಸೆನ್ಸನ್ನು ಕೊಡಲಾಯಿತು, ಅಲ್ಲಿಯವರೆಗೆ ಗಳಿಸಿರ್ತಕ್ಕಂಥ ಒಂದು ಹಣವನ್ನು, ಅದರ ಲಾಭವನ್ನು ಸುಪ್ರೀಂ ಕೋರ್ಟ್ ಇಡಬೇಕು ಅಂತಕ್ಕಂಥದ್ದನ್ನು ಕೂಡ ನ್ಯಾಯಪೀಠ ಸ್ಪಷ್ಟವಾಗಿ ಹೇಳಿದೆ. ಇವತ್ತು ಟ್ರಾಯ್ ಚೇರ್ಮನ್ ಜಸ್ಟಿಸ್ JS ವರ್ಮಾ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವ ಕಂಪನಿಗಳ ಲೈಸೆನ್ಸ್ ರದ್ದಾಗಿದೆ ಹಮೀದ್, ಆ ಕಂಪನಿಗಳ ಗ್ರಾಹಕರು 90 ದಿನಗಳವರೆಗೆ ಆಗಿದ್ದಲ್ಲಿ ಅವರು ಬೇರೆ ಪ್ರೊವೈಡರ್ ಅನ್ನ ತೆಗೆದುಕೊಳ್ಬೋದು ಅಂತಕ್ಕಂಥದ್ದು. ಯಾಕಂದರೆ ಪೋರ್ಟಬಿಲಿಟಿ ಸರ್ವಿಸ್ ಈಗಾಗಲೇ ಇದೆ, ಹೀಗಾಗಿ ಅವರಿಗೆ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥದ್ದನ್ನು ಈಗಾಗಲೇ ಟ್ರಾಯ್ ಕೂಡ ಸ್ಪಷ್ಟಪಡಿಸಿದೆ. ಮುಂದಿನ 4 ತಿಂಗಳಲ್ಲಿ ಹೊಸ ಮಾರ್ಗದರ್ಶಿ ಸೂತ್ರಗಳನ್ನು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ರಚಿಸಲಿದೆ. ಅದರ ಆಧಾರದ ಮೇಲೆ ಎಲ್ಲ ಲೈಸೆನ್ಸ್ಗಳನ್ನು ಪ್ರಸಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಹರಾಜು ಮಾಡಲಾಗುವುದು. ಅಲ್ಲಿಗೆ ಪ್ರಾಯಶಃ ಭಾರತದಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಏನು ಕೆಲ ಇಲಾಖೆಗಳು ನಡೆಸ್ತಾ ಇದ್ವು, ಅದಕ್ಕೆ ತಡೆ ಬಿದ್ದಂತಾಗಿದೆ ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪಿನ. ರೈಟ್ ಪ್ರಶಾಂತ್, ಬಹುಶಃ ಇವತ್ತಿನ ಈ ತೀರ್ಪು ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಸಾರ್ವಜನಿಕ ಜೀವನದಲ್ಲಿ, ಸಾಮಾನ್ಯ ಜನರ ಜೀವನದಲ್ಲಿ ಈ 2G ಅಂದರೆ ಈ ತರಂಗಾಂತರ ಹಂಚಿಕೆ ಬಹಳ ಪ್ರಮುಖವಾದದ್ದು. ಬಟ್ ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೋ ಇಲ್ಲ, ಆದರೆ ಮೊಬೈಲ್ ಬಳಕೆದಾರರ ಸಂಖ್ಯೆ, ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ, ಜೊತೆಗೆ ಮಾಧ್ಯಮದ್ದು ಕೆಲವು ಲೈನ್ಗಳು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಗ್ರಾಹಕರೆಲ್ಲರೂ ಕೂಡ 21 ಕಂಪನಿಯನ್ನು ತಕ್ಷಣಕ್ಕೆ ಬಂದ್ ಮಾಡಿದಾಗ ಒಂದು ಪ್ಯಾನಿಕ್ ಆಗಿ ಮೊಬೈಲ್ ಬಂದಾಗ್ಬೋದು, ಇಂಟರ್ನೆಟ್ ಬಂದಾಗ್ಬೋದು ಅನ್ನೋ ಆತಂಕ ಸಹಜವಾಗಿ ಕಾಣುತ್ತೆ. ಅಂದರೆ ತಮ್ಮ ಪ್ರಕಾರ 90 ದಿನಗಳ ಕಾಲ ಆ ರೀತಿಯ ಯಾವುದೇ ಆತಂಕಕ್ಕೆ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ಹಾಗಾದರೆ ಹಮೀದ್, ಸದ್ಯಕ್ಕೆ ಆ ರೀತಿಯಾಗಿರ್ತಕ್ಕಂಥ ಪ್ಯಾನಿಕ್ ಆಗ್ತಕ್ಕಂಥ ಅಗತ್ಯತೆ ಇಲ್ಲ ಅಂತಕ್ಕಂಥದ್ದನ್ನು
ಟ್ರಾಯ್ ಸ್ಪಷ್ಟಪಡಿಸಿದೆ. ಗ್ರಾಹಕರಿಗೆ ಬೇರೆ ಒಂದು ಪೋರ್ಟಬಿಲಿಟಿ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗುವುದು, ಬೇರೆ ಸರ್ವಿಸ್ ಪ್ರೊವೈಡರ್ಗಳ ಹತ್ರ ಕೂಡ ಗ್ರಾಹಕರು ಹೋಗ್ಬೋದು ಅಂತಕ್ಕಂಥದ್ದನ್ನು ಈಗಾಗಲೇ ಟ್ರಾಯ್ ಸ್ಪಷ್ಟಪಡಿಸಿದೆ. ಲೈಸೆನ್ಸ್ಗಳು ರದ್ದಾದ ತಕ್ಷಣ ಈಗ ಮುಂದಿನ 4 ತಿಂಗಳಲ್ಲಿ ಮತ್ತೆ ಆ ರೀತಿಯಾಗಿರ್ತಕ್ಕಂಥ ಲೈಸೆನ್ಸ್ಗಳನ್ನು ಹಂಚಿಕೆ ಮಾಡಲಾಗುವುದು ಅಂತಕ್ಕಂಥದ್ದು. ಷೇರು ಮಾರುಕಟ್ಟೆಯಲ್ಲೂ ಕೂಡ ಇದರ ಇಫೆಕ್ಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಮೀದ್. ಬೇರೆ ಟೆಲಿಕಾಂ ಕಂಪನಿಗಳ ಷೇರುಗಳು ವ್ಯಾಪಕ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇವೆ. ಹಮೀದ್, ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ 2G ಹಗರಣ ದೇಶದಲ್ಲಿ ಒಂದು ರೀತಿ ಅಲ್ಲೋಲು ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಈಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿ ರಾಜಕಾಲದಲ್ಲಿ ನೀಡಲಾಗಿದ್ದ ಟೆಲಿಕಾಂ ಕಂಪನಿಗಳಿಗೆ, ಅಂದರೆ ಮೊಬೈಲ್ ಪ್ರೊವೈಡರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ಗೆ ನೀಡಲಾಗಿದ್ದ ಸುಮಾರು 21 ಕಂಪನಿಗಳ ಲೈಸೆನ್ಸನ್ನು ರದ್ದುಪಡಿಸಿದೆ. ಜೊತೆಗೆ 6 ಕಂಪನಿಗಳಿಗೆ ದಂಡ ವಿಧಿಸಿದೆ. ಬಹುಶಃ ಪ್ರಶಾಂತ್ ನಮ್ಮ ಪ್ರತಿನಿಧಿ ಹೇಳಿದಾಗ ಅವ್ರ ಮೇಲ್ಮನವಿ ಕೂಡ ಸಲ್ಲಿಸಬಹುದು. ಅದರ ಜೊತೆಗೆ ಟ್ರಾಯ್ ಕೂಡ ಸ್ಪಷ್ಟಪಡಿಸಿದೆ, ಗ್ರಾಹಕರು ಇದರಿಂದ ಆತಂಕ ಅಥವಾ ಭಯಪಡಬೇಕಾದ ಅಗತ್ಯ ಇಲ್ಲ ಅನ್ನೋದು.